ಇಷ್ಟು ಸುರೇಶ್ ಗೌಡ್ರು ಹೇಳೋರು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರಲ್ಲಿ ಒಂದು ಪಾರ್ಟ್, ಅದು ಇಂಟಿಗ್ರಲ್ ಪಾರ್ಟೇನೆ, ಅದು ಇಂಡೋರ್. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ವಿರುದ್ಧವಾಗಿ ನೀವು ಯಾರೇ ಪಬ್ಲಿಕ್ನ ಕೇಳಿ, ಯಾವ ಕ್ರೀಡಾಪಟು ಹೆಸರು ಮತ್ತೊಂದು ಏನೋ ಅದಿದ್ದರೆ ಯಾರು ಏನು ತಕರಾರ್ತಿಲ್ಲ. ಆದರೆ ಇದು ಏಕಾಏಕಿ ಮಾಡಿ ಸುರೇಶ್ ಗೌಡ್ರಿಗೂ ನಮಗೂ ಇವತ್ತು ಇನ್ವಿಟೇಷನ್ ಇಲ್ಲ, ಇನ್ವಿಟೇಷನಲ್ಲಿ ಆ ಪಾಯಿಂಟ್ ಇಲ್ಲ, ಇದಾದಮೇಲೆ ಏನೋ ತೆಗೆದವ್ರೇನೋ ಗೊತ್ತಿಲ್ಲ, ಬಟ್ ಆ ಬೋರ್ಡ್ ಇದೆ ಅಲ್ಲಿ. ದಿಸ್ ಈಸ್ ಅಗೇನ್ಸ್ಟ್ ದಿ ಪಬ್ಲಿಕ್ ಸೆಂಟಿಮೆಂಟ್ಸ್. ಈಗ ಸುರೇಶ್ ಗೌಡ್ರು ಹೇಳಿದ್ದೆ ತಿರ್ಗಾ ಎಂಡರ್ಸ್ ಮಾಡಿ ಹೇಳ್ತೀನಿ, ಪರಮೇಶ್ವರ್ ಅವರು ಒಂಥರ ಸಜ್ಜಾರ ರಾಜಕಾರಣಿ, ಇದು ಅವಶ್ಯಕತೆ ಇರಲಿಲ್ಲ. ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಅವ್ರನ್ನ ಮೆಚ್ಚಕ್ಕೆ ಇದನ್ನು ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಧರಣಿ ಮಾಡಿರೋಂಥದ್ದು. ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ನ ಎಲ್ಲ ಮನಸ್ಸಲ್ಲಿ ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು, ಈಚೆಗೆ ಬರಲೇಬೇಕಲ್ಲ. BJP ಒಬ್ಬ ಜವಾಬ್ದಾರಿತ ಅಪೋಸಿಷನ್ ಪಾರ್ಟಿಯಾಗಿ ಇವತ್ತು ಇದನ್ನು ಪಬ್ಲಿಕ್ಸ್ ಏನು ತಲೆಯಲ್ಲಿ ಇಟ್ಕೊಂಡಿದ್ರು ಅದನ್ನು ನಾವು ಈಚೆ ಹಾಕಿದ್ದೀವಿ ಇವತ್ತು ಪ್ರತಿಭಟನೆ ಮಾಡಿ. ಪರಮೇಶ್ವರ್ ಅವರು ಅರ್ಥಕೊಂಡು ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತೀವಿ. ನಿಮಗೆ ಗೊತ್ತಲ್ಲ ಸರ್, ಎಲ್ಲದನ್ನು ಅದು ರೆಸಲ್ಯೂಷನ್ ಆಗಿ ಮತ್ತೊಂದು ಹೋಗಬೇಕು. ಅದು ಏನೇನು ಮಾಡಿದಾರೆ ಅದು ಗೊತ್ತಿಲ್ಲ ನಮಗೆ, ಅದು ಪೂರ್ತಿ ನಮಗೆ ಗೊತ್ತಿಲ್ಲ ಸರ್. ನಮಗೆ ಇವತ್ತೇ ಗೊತ್ತಾಗಿದ್ದು. ನಿನ್ನೆ ನೈಟ್ ಯಾರೋ ಹೇಳೋರು ನಾವೆಲ್ಲ ಸುಮ್ಮನೊಂದು ಶೀಟ್ ಹಾಕೊಂಡವ್ರಂದ್ರೆ ಇವತ್ತು ಅಫಿಷಿಯಲ್ ಆಗಿ ಇವೆಲ್ಲ ಮಾಡೋಕ್ಕೆ ಹೋದಾಗ ಇವತ್ತು ಕಾರ್ಯಕರ್ತರುಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ರು. ನಾವು ಸುರೇಶ್ ಗೌಡ್ರು ಹೋಗೋಷ್ಟೊತ್ತಿಗೆ ಅವರು ಅರೆಸ್ಟ್ ಮಾಡಿ ತಂದಿದ್ರು. ನಾವಿಲ್ಲಿ ಬಂದು ಇವತ್ತು ನಮ್ಮ ಗಮನಕ್ಕೇನು ಇಲ್ಲ ಸರ್. ಸ್ಪೋರ್ಟ್ಸ್ ಕ್ಲಬ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಸ್ಪೋರ್ಟ್ಸ್ ಕ್ಲಬ್ 22 ಸ್ಪೋರ್ಟ್ಸ್ ಕ್ಲಬ್ ಸೇರಿಕೊಂಡು ಅವ್ರ ಹೆಸರನ್ನ ಇದು ಮಾಡಿದ್ದಾರೆ. ಸ್ಪೋರ್ಟ್ಸ್ ಇದ್ರನ್ನ ಕಾರಣಕ್ಕೆ ಅದು ಹೆಸರು ಹಾಕಿದ್ದೀವಿ ಅಂತ ಹೇಳ್ತಾರೆ ಸರ್. ಈಗ ಇದನ್ನ ಯಾರು ಸರ್ ಇದನ್ನ ಕಂಪ್ಲೀಟ್ ಆಗಿ ಹೇಳೋಂಥವ್ರು? ಇದು ಕ್ಯಾಬಿನೆಟ್ ನೋಡಿ, ಸ್ವಾಮೀಜಿಯವ್ರ ಹೆಸರು ಇಡಬೇಕು ರೈಲ್ವೆ ಸ್ಟೇಷನ್ಗೆ ಅಂತೇಳಿ ಸೋಮಣ್ಣವ್ರು ಒಂದು ಪ್ರಪೋಸಲ್ ಕೊಟ್ಟರು. ಸ್ವಾಮೀಜಿಯವ್ರ ಹೆಸರನ್ನ ರೈಲ್ವೆ ಸ್ಟೇಷನ್ಗೆ ಇಡಬೇಕು, ತುಮಕೂರು ರೈಲ್ವೆ ಸ್ಟೇಷನ್ಗೆ ಅಂತ. ಸುಮಾರು ಒಂದು ವರ್ಷ ಹೋಮ್ ಮಿನಿಸ್ಟ್ರು, ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಇಲ್ಲಿಗೊಂದು ಲೆಟ್ರ್ ಬರೀತಾರೆ, ಇದನ್ನು ಮಾಡಿದ್ರೆ ಏನಾದ್ರು ತೊಂದರೆ ಇದೆಯಾ ಏನಾದ್ರು ಇದಂತ. ಸರಿ, ಅದನ್ನ ರಿಪೋರ್ಟ್ ಕಳ್ಸೋದಕ್ಕೆ 6 ತಿಂಗಳು ತಗೊಳ್ತಾರೆ ರಾಜ್ಯ ಸರ್ಕಾರ. ಒಬ್ಬರು ನಡೆದಾಡುವ ದೇವರ ಹೆಸರು ಒಂದನ್ನ ಇಡಬೇಕು ಅಂದಿದ್ದಕ್ಕೆ. ಈಗ ಏಕಾಏಕಿ ಇವ್ರ ಹೆಸರು ಇಡಬೇಕು ಅಂದರೆ ಇದಕ್ಕೆಲ್ಲ ಇಂಟೆಲಿಜೆನ್ಸ್ ತಗೊಂಡು ಇದಕ್ಕೇನಾದ್ರು ಜನರ ಆಕ್ರೋಶ ಇದೆಯಾ ವಿರೋಧ ಇದೆಯಾ ಎಲ್ಲ ಒಪಿನಿಯನ್ ತಗೊಂಡು ಮಾಡಬೇಕು. ಇದು ಹೆಂಗ್ ಬಂತು ಏನು ಬಂತು ಗೊತ್ತಿಲ್ಲ. ಅದಕ್ಕೆ ಇವೆಲ್ಲ ಬೇಡ. ಅದಕ್ಕೆ ಪರಮೇಶ್ವರ್ ಬಗ್ಗೆ ನಮ್ಗೆ ಗೌರವ ಇದೆ. ಅದಕ್ಕೆ ನಾವು ಹೇಳಿದ್ರಲ್ಲ, ಈಸ್ ಎ ವೆರಿ ನೈಸ್ ಪರ್ಸನ್. ಅದರಿಂದ ಅವರು ಇದನ್ನ ಅತಿ ಸೂಕ್ಷ್ಮವಾಗಿ ತಗೊಳ್ಳೋಂಥ ವ್ಯಕ್ತಿ ಕೂಡ. ಚಿಕ್ಕ ವಿಷಯನೂ ಕೂಡ ಅವ್ರ ಮೇಲೆ ಏನಾದ್ರು ಬಂದರೆ ತುಂಬ ನೋವು ಪಡೋವಂಥವ್ರು. ನಾವೇನಾದ್ರು ಪ್ರೆಸ್ ಮೀಟ್ ಮಾಡಿದ್ರೆ ತುಂಬ ನೋವು ಪಡ್ಕೊಳ್ತಾರೆ. ಅದರಿಂದ ಅವರು ಅಂಥ ಸ್ವಭಾವ ಇರುವಂಥವ್ರು. ಇಂಥದಕ್ಕೆಲ್ಲ ಯಾರೋ ಮಾಡೋದಕ್ಕೆ ಇವರು ಹೊಣೆಗಾರ ಆಗೋದು ಬೇಡ. ಅದಕ್ಕೆ ಅವರು ವಿಡ್ರಾ ಮಾಡಲಿ ಅಂತ ಒಂದು ಆಗ್ರಹ ಮಾಡ್ತೀವಿ.